ನಮಸ್ಕಾರ. ಹಣ್ಣು ಅಂತ ತಕ್ಷಣ ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಮೂಡುತ್ತೆ. ಸಕ್ಕರೆ ಅಲ್ವಾ? ಹಣ್ಣು ತಿನ್ನೋದು ಆರೋಗ್ಯಕ್ಕೇನೋ ಒಳ್ಳೆದು, ಆದ್ರೆ ಅದರಲ್ಲಿರೋ ಸಕ್ಕರೆಯಿಂದ ತೊಂದರೆ ಆಗುತ್ತಾ? ಬನ್ನಿ ಇವತ್ತು ಈ ಸಿಹಿಯಾದ ಸತ್ಯದ ಬಗ್ಗೆ ಸ್ವಲ್ಪ ಮಾತಾಡೋಣ ಮತ್ತು ಕಡಿಮೆ ಸಕ್ಕರೆ ಇರುವ ಹಣ್ಣುಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಹೌದು, ಇದೇ ಅಲ್ವಾ ದೊಡ್ಡ ಪ್ರಶ್ನೆ. ಹಣ್ಣು ನಿಜಕ್ಕೂ ಒಂದು ಹೆಲ್ತಿ ಟ್ರೀಟಾ ಅಥವಾ ಸಕ್ಕರೆಯ ಬಲೆನಾ? ನೋಡೋಕೆ ಇದು ಸರಳ ಪ್ರಶ್ನೆ ಅಂತ ಅನ್ಸಿದ್ರೂ ಉತ್ತರ ಅಷ್ಟು ಸುಲಭವಲ್ಲ. ಇದರ ಹಿಂದಿನ ವಿಜ್ಞಾನವನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಒಂದು ಸ್ಪಷ್ಟತೆ ಸಿಗ್ತದೆ. ಓಕೆ, ಇದಕ್ಕೆ ಉತ್ತರ ಸಿಗ್ಬೇಕಂದ್ರೆ ನಾವು ಮೊದಲು ಫೈಬರ್ ಬಗ್ಗೆ ಮಾತಾಡ್ಬೇಕು. ಇದೇ ನೋಡಿ ನೇಚರ್ಸ್ ಶುಗರ್ ಬ್ಲಾಕರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಣ್ಣಿನಲ್ಲಿರುವ ಸಕ್ಕರೆಗೂ ನಾವು ಬೇರೆ ತಿಂಡಿಗಳಲ್ಲಿ ತಿನ್ನುವ ಸಕ್ಕರೆಗೂ ಇರುವ ವ್ಯತ್ಯಾಸಕ್ಕೆ ಕಾರಣವೇ ಈ ಫೈಬರ್. ನೋಡಿ, ಎಲ್ಲಾ ಸಕ್ಕರೆಗಳು ಒಂದೇ ಥರ ಅಲ್ಲ. ಈ ಹೋಲಿಕೆಯನ್ನು ನೋಡಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಒಂದು ಕಡೆ ನಾವು ಇಡೀ ಹಣ್ಣನ್ನು ತೆಗೆದುಕೊಳ್ತೇವೆ, ಮತ್ತೊಂದು ಕಡೆ ಸಕ್ಕರೆ ಹಾಕಿದ ಸೋಡಾ. ಹಣ್ಣಿನಲ್ಲಿ ನೈಸರ್ಗಿಕವಾದ ಫ್ರುಕ್ಟೋಸ್, ಫೈಬರ್, ವಿಟಮಿನ್ಗಳು, ಮಿನರಲ್ಸ್, ನೀರು ಎಲ್ಲವೂ ಇದೆ. ಆದರೆ ಸೋಡಾದಲ್ಲಿರುವ ಸಂಸ್ಕರಿಸಿದ ಸಕ್ಕರೆಯಲ್ಲಿ ಇಂಥ ಯಾವುದೇ ಪೌಷ್ಟಿಕಾಂಶ ಇರುವುದಿಲ್ಲ. ಇದೇ ಮುಖ್ಯವಾದ ವ್ಯತ್ಯಾಸ. ಸರಿ, ಹಾಗಾದ್ರೆ ಈ ಫೈಬರ್ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ ಇದು ಒಂದು ತರಹದ ಕಾರ್ಬೋಹೈಡ್ರೇಟ್. ಇದರ ಸೂಪರ್ ಪವರ್ ಏನಂದ್ರೆ ನಾವು ತಿಂದ ಆಹಾರದಿಂದ ಗ್ಲೂಕೋಸ್ ರಕ್ತಕ್ಕೆ ಸೇರುವ ವೇಗವನ್ನು ನಿಧಾನ ಮಾಡ್ತದೆ. ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿರ್ತದೆ. ಸೊ ಹಣ್ಣುಗಳ ವಿಷಯದಲ್ಲಿ ಫೈಬರ್ ಅನ್ನೋದು ಹೀರೋ ಇದ್ದಾಗೆ. ರೈಟ್, ಈಗ ಅಸಲಿ ವಿಷಯಕ್ಕೆ ಬರೋಣ. ಕಡಿಮೆ ಸಕ್ಕರೆ ಅಂಶ ಇರುವ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಾದ 8 ಅದ್ಭುತ ಹಣ್ಣುಗಳ ಒಂದು ಲಿಸ್ಟ್ ನೋಡೋಣ ಬನ್ನಿ. ಮೊದಲನೆಯದಾಗಿ ಬ್ಲ್ಯಾಕ್ಬೆರಿಗಳು ಮತ್ತು ಕಿವಿ. 1 ಕಪ್ ಬ್ಲ್ಯಾಕ್ಬೆರಿ ತೆಗೆದುಕೊಂಡ್ರೆ ಅದರಲ್ಲಿರೋದು ಬರೀ 7 ಗ್ರಾಂ ಸಕ್ಕರೆ, ಆದ್ರೆ ಫೈಬರ್ ಎಷ್ಟಿದೆ ಗೊತ್ತಾ? 8 ಗ್ರಾಂ. ಅಂದ್ರೆ ಸಕ್ಕರೆಗಿಂತ ಫೈಬರೇ ಜಾಸ್ತಿ. ವಾವ್! ಇನ್ನು ಒಂದು ಮಧ್ಯಮ ಗಾತ್ರದ ಕಿವಿಯಲ್ಲಿ ಸುಮಾರು 6.7 ಗ್ರಾಂ ಸಕ್ಕರೆ ಮತ್ತು 2.3 ಗ್ರಾಂ ಫೈಬರ್ ಇರ್ತದೆ. ಇವುಗಳ ಪ್ರಯೋಜನಗಳು ಕೂಡ ಅದ್ಭುತವಾಗಿವೆ. ಬ್ಲ್ಯಾಕ್ಬೆರಿಗಳಲ್ಲಿ ಆಂಟಿಆಕ್ಸಿಡೆಂಟ್ ಮತ್ತು ಉರಿಯೂತ ಶಮನಕಾರಿ ಗುಣಗಳಿವೆ. ಜೊತೆಗೆ ವಿಟಮಿನ್ ಸಿ ಕೂಡ ಭರಪೂರವಾಗಿದೆ. ಇನ್ನು ಕಿವಿ, ಇದಂತೂ ವಿಟಮಿನ್ ಸಿಯ ಪವರ್ ಹೌಸ್. ಸಂಶೋಧನೆಗಳ ಪ್ರಕಾರ ದಿನಕ್ಕೆ 2 ಕಿವಿ ಹಣ್ಣು ತಿಂದ್ರೆ ವಿಟಮಿನ್ ಸಿ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲವಂತೆ. ಮುಂದಿನದು ಸ್ಟೋನ್ ಫ್ರೂಟ್ಸ್ ಅಂತಾರಲ್ಲ, ಅಂದ್ರೆ ಗಟ್ಟಿ ಬೀಜ ಇರೋ ಹಣ್ಣುಗಳು. ಒಂದು ತಾಜಾ ಆಪ್ರಿಕಾಟ್ನಲ್ಲಿ ಕೇವಲ 3 ಗ್ರಾಂ ಸಕ್ಕರೆಯಷ್ಟೇ ಇರೋದು. ಹಾಗೆಯೇ ಅರ್ಧ ಕಪ್ ಚೆರ್ರಿಗಳಲ್ಲಿ ಸುಮಾರು 10 ಗ್ರಾಂ ಸಕ್ಕರೆಯ ಜೊತೆಗೆ 1.5 ಗ್ರಾಂ ಫೈಬರ್ ಇರ್ತದೆ. ಇವೆರಡು ಕಡಿಮೆ ಸಕ್ಕರೆಗೆ ಒಳ್ಳೆ ಆಯ್ಕೆಗಳು. ಪ್ರಯೋಜನಗಳ ವಿಷಯಕ್ಕೆ ಬಂದ್ರೆ ಏಪ್ರಿಕಾಟ್ನಲ್ಲಿ ಪೊಟ್ಯಾಷಿಯಂ, ವಿಟಮಿನ್ ಎ ಮತ್ತು ಸಿ ಚೆನ್ನಾಗಿದೆ. ಚೆರ್ರಿಗಳಲ್ಲಿಯೂ ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಂ ಸಾಕಷ್ಟು ಸಿಗುತ್ತದೆ. ಹಾಗಾಗಿ ಇದನ್ನು ಒಂದು ಒಳ್ಳೆ ಸ್ನ್ಯಾಕ್ ಆಗಿ ಅಥವಾ ಅಡಿಗೆಗೂ ಬಳಸಬಹುದು. ಆಹಾ, ಈಗ ಬೇಸಿಗೆಯ ನೆಚ್ಚಿನ ಹಣ್ಣುಗಳು ಕಲ್ಲಂಗಡಿ ಮತ್ತು ಅನಾನಸ್. 1 ಕಪ್ ಕಲ್ಲಂಗಡಿಯಲ್ಲಿ 9.6 ಗ್ರಾಂ ಸಕ್ಕರೆ ಇದ್ರೆ ಅರ್ಧ ಕಪ್ ಅನಾನಸ್ನಲ್ಲಿ 9 ಗ್ರಾಂ ಇರುತ್ತೆ. ಎರಡರಲ್ಲೂ ನೀರಿನಂಶ ಜಾಸ್ತಿ ಇರೋದ್ರಿಂದ ದೇಹವನ್ನು ಹೈಡ್ರೇಟ್ ಆಗಿ ಇಡಲು ಇವು ಬೆಸ್ಟ್. ಕಲ್ಲಂಗಡಿ ಅಂದ್ರೇನೆ ನೀರು ಅಲ್ವಾ? ಇದರಲ್ಲಿ 90% ಹೆಚ್ಚು ನೀರೇ ಇರ್ತದೆ. ಜೊತೆಗೆ ಲೈಕೋಪಿನ್ ಅನ್ನೋ ಪವರ್ಫುಲ್ ಆಂಟಿಆಕ್ಸಿಡೆಂಟ್ ಕೂಡ ಇದೆ. ಇನ್ನು ಅನಾನಸ್, ಇದರಲ್ಲಿ ಮ್ಯಾಂಗನೀಸ್, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ವಿಟಮಿನ್ ಸಿ ಮತ್ತು ಬ್ರೋಮಲೈನ್ ಎಂಬ ಒಂದು ಎನ್ಸೈಮ್ ಇದೆ. ಅದು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಮ್ಮ ಲಿಸ್ಟ್ನಲ್ಲಿ ಕೊನೆಯದಾಗಿ ಬರುವುದು ಸಿಟ್ರಸ್ ಮತ್ತು ಟ್ರಾಪಿಕಲ್ ಹಣ್ಣುಗಳು. ಅರ್ಧ ದ್ರಾಕ್ಷಿ ಹಣ್ಣು ಅಂದ್ರೆ ಗ್ರೇಪ್ ಫ್ರೂಟ್ನಲ್ಲಿ 10 ಗ್ರಾಂ ಸಕ್ಕರೆ ಜೊತೆಗೆ 2 ಗ್ರಾಂ ಫೈಬರ್ ಇರ್ತದೆ. ಹಾಗೆಯೇ 1 ಕಪ್ ಪಪಾಯಾದಲ್ಲಿ ಸುಮಾರು 13 ಗ್ರಾಂ ಸಕ್ಕರೆ ಮತ್ತು 2.8 ಗ್ರಾಂ ಫೈಬರ್ ಸಿಗ್ತದೆ. ದ್ರಾಕ್ಷಿ ಹಣ್ಣು ಕೂಡ ಫೈಬರ್, ಪೊಟ್ಯಾಷಿಯಂ ಮತ್ತು ಫೋಲೇಟ್ನ ಒಂದು ಒಳ್ಳೆ ಮೂಲ. ಇನ್ನು ಪಪ್ಪಾಯ, ಇದು ಆಂಟಿ ಆಕ್ಸಿಡೆಂಟ್ಸ್ಗಳಿಂದ ತುಂಬಿದೆ. ಜೊತೆಗೆ ವಿಟಮಿನ್ ಎ, ಸಿ ಮತ್ತು ಇ ಎಲ್ಲವೂ ಇದರಲ್ಲಿ ಸಿಗ್ತದೆ. ಸರಿ, ಇಷ್ಟೊತ್ತು ಕಡಿಮೆ ಸಕ್ಕರೆ ಇರುವ ಹಣ್ಣುಗಳ ಬಗ್ಗೆ ನೋಡಿದ್ವು. ಆದರೆ ಒಂದು ನಿಮಿಷ, ನಾವು ಹಣ್ಣನ್ನು ಯಾವ ರೂಪದಲ್ಲಿ ತಿನ್ನುತ್ತೇವೆ ಅನ್ನುವುದು ಕೂಡ ತುಂಬಾನೇ ಮುಖ್ಯ. ಯಾಕೆಂದ್ರೆ ಇದರಿಂದ ಸಕ್ಕರೆ ಪ್ರಮಾಣದಲ್ಲಿ ಅಜಗಜಾಂತರ ವ್ಯತ್ಯಾಸ ಆಗ್ಬಿಡ್ತದೆ. ಈ ಆಪ್ರಿಕಾಟ್ ಉದಾಹರಣೆ ನೋಡಿ ನಿಮಗೆ ಶಾಕ್ ಆಗತ್ತೆ. ಒಂದು ತಾಜಾ ಆಪ್ರಿಕಾಟ್ ತಿಂದ್ರೆ ಸಿಗೋದು ಬರೀ 3 ಗ್ರಾಂ ಸಕ್ಕರೆ. ಆದರೆ ಅದನ್ನೇ ಒಣಗಿಸಿ ತಿಂದ್ರೆ ಸುಮಾರು 4 ದೊಡ್ಡ ಒಣ ಆಪ್ರಿಕಾಟ್ನಲ್ಲಿ ಬರೋಬ್ಬರಿ 21 ಗ್ರಾಂ ಸಕ್ಕರೆ ಇರ್ತದೆ. ಎಷ್ಟೊಂದು ವ್ಯತ್ಯಾಸ ನೋಡಿ. ಇನ್ನೊಂದು ಉದಾಹರಣೆ ಅನಾನಸ್ನದು. ಅರ್ಧ ಕಪ್ ತಾಜಾ ಅನಾನಸ್ಸಲ್ಲಿ ಇರುವುದು 9 ಗ್ರಾಂ ಸಕ್ಕರೆ.
ಆದರೆ ಅದೇ ಅರ್ಧ ಕಪ್ನ ಸಿಹಿ ಸಿರಪ್ ಹಾಕಿ ಡಬ್ಬೆಯಲ್ಲಿ ಪ್ಯಾಕ್ ಮಾಡಿದ ಅನಾನಸಲ್ಲಿ 25 ಗ್ರಾಂವರೆಗೂ ಸಕ್ಕರೆ ಇರ್ಬೋದು. ಸೊ ವಿಷಯ ಸ್ಪಷ್ಟ ಅಲ್ವಾ? ಯಾವಾಗಲೂ ತಾಜಾ ಹಣ್ಣುಗಳೇ ಅತ್ಯುತ್ತಮ ಆಯ್ಕೆ. ಹಣ್ಣುಗಳು ಆರೋಗ್ಯಕ್ಕೆ ಒಳ್ಳೆಯದು ಸರಿ, ಆದರೆ ಅವುಗಳನ್ನು ತಿನ್ನುವಾಗ ಕೆಲವು ಪ್ರಮುಖ ಆರೋಗ್ಯದ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಅವು ಯಾವುವು ಅಂತ ನೋಡೋಣ. ಮೊದಲನೆಯದಾಗಿ ಗ್ರೇಪ್ ಫ್ರೂಟ್ ಅಥವಾ ದ್ರಾಕ್ಷಿ ಹಣ್ಣು. ಇದು ಕೆಲವು ಔಷಧಿಗಳ ಜೊತೆ ಪ್ರತಿಕ್ರಿಯಿಸಬಹುದು. ಹಾಗಾಗಿ ಬೇರೆ ಯಾವುದಾದ್ರೂ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ವೈದ್ಯರ ಹತ್ತಿರ ಒಮ್ಮೆ ಕೇಳುವುದು ಒಳ್ಳೆಯದು. ಇನ್ನು ಪಪಾಯ, ಕೆಲವರಿಗೆ ಲ್ಯಾಟೆಕ್ಸ್ ಅಲರ್ಜಿ ಇರುತ್ತೆ ಅಲ್ವಾ? ಅಂಥವರಿಗೆ ಪಪಾಯದಿಂದಲೂ ಅಲರ್ಜಿ ಆಗುವ ಸಾಧ್ಯತೆ ಇರುತ್ತದೆ, ಯಾಕೆಂದರೆ ಅದರಲ್ಲಿರುವ ಪ್ರೋಟೀನ್ಗಳು ಒಂದೇ ಥರ ಇರ್ತವೆ. ಹಾಗಾದ್ರೆ ಹಣ್ಣುಗಳನ್ನ ಸ್ಮಾರ್ಟಾಗಿ ಆರೋಗ್ಯಕರವಾಗಿ ತಿನ್ನುವುದು ಹೇಗೆ? ಕೆಲವು ಸರಳ ಟಿಪ್ಸ್ ಇದೆ. ಮೊದಲನೆಯದು, ಹಣ್ಣನ್ನು ಬರೀ ತಿನ್ನುವುದಕ್ಕಿಂತ ಪ್ರೋಟೀನ್ ಮತ್ತು ಕೊಬ್ಬಿನಾಂಶವಿರುವ ಆಹಾರದ ಜೊತೆ ಸೇರಿಸಿ ತಿನ್ನಿ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನಗೊಳಿಸುತ್ತದೆ. ಎರಡನೇದು, ಒಂದೇ ಸಲಕ್ಕೆ ತುಂಬಾ ಹಣ್ಣು ತಿನ್ನುವ ಬದಲು ದಿನದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಹಂಚಿ ತಿನ್ನಿ. ಕೊನೆಯದಾಗಿ ಮತ್ತು ತುಂಬಾನೇ ಮುಖ್ಯವಾಗಿ, ಜ್ಯೂಸ್ ಅಥವಾ ಸ್ಮೂದಿಗಿಂತ ಇಡೀ ಹಣ್ಣು ತಿನ್ನೋದಕ್ಕೆ ಆದ್ಯತೆ ನೀಡಿ. ಸರಿ, ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾವು ಅಂತಿಮವಾಗಿ ತೆಗೆದುಕೊಳ್ಳಬೇಕಾದ ಸಂದೇಶ ಏನು? ನಮ್ಮ ಈ ವಿಶ್ಲೇಷಣೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ನೋಡಿ, ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಹಣ್ಣುಗಳನ್ನೇ ಬಿಟ್ಟು ಬಿಡುವುದಲ್ಲ. ಬದಲಿಗೆ ಯಾವ ಹಣ್ಣು ತಿನ್ಬೇಕು, ಹೇಗೆ ತಿನ್ಬೇಕು ಎಂಬುದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸ್ಮಾರ್ಟಾಗಿ ಆಯ್ಕೆ ಮಾಡಿಕೊಳ್ಳೋದು. ಈ ರೀತಿ ಮಾಡಿದ್ರೆ ಹಣ್ಣುಗಳು ನಮ್ಮ ಆರೋಗ್ಯಕರ ಆಹಾರ ಪದ್ಧತಿಯ ಒಂದು ಅದ್ಭುತ ಭಾಗವಾಗಿರುತ್ತೆ. ಹಾಗಾದರೆ ಈ ಮಾಹಿತಿ ಕೇಳಿದ ಮೇಲೆ ಮುಂದಿನ ಬಾರಿ ಹಣ್ಣು ಖರೀದಿಸುವಾಗ ಅಥವಾ ತಿನ್ನುವಾಗ ಒಂದು ಜಾಣತನದ ಆಯ್ಕೆಯನ್ನ ಹೇಗೆ ಮಾಡಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮಾಡುವ ಒಂದು ಸಣ್ಣ ಕೆಲಸ ನಮ್ಮ ಇಡೀ ದಿನವನ್ನೇ ಬದಲಾಯಿಸಬಹುದು ಅಂದ್ರೆ ನಂಬ್ತೀರಾ? ಇವತ್ತು ನಾವು ಅಂತಹದ್ದೇ ಒಂದು ತುಂಬಾನೇ ಸಿಂಪಲ್ ಆದ ಆದರೆ ಅಷ್ಟೇ ಪವರ್ಫುಲ್ ಆದ ಬೆಳಗಿನ ಪಾನೀಯದ ಬಗ್ಗೆ ತಿಳಿದುಕೊಳ್ಳೋಣ. ಇದು ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಒಳ್ಳೇದು ಮಾಡುತ್ತೆ ಅಂತ ಒಂದು ಮಾಹಿತಿ ಹೇಳುತ್ತೆ. ಹೌದು, ಕೇಳೋಕೆ ಆಶ್ಚರ್ಯ ಅನ್ಸಿದ್ರು ಇದರ ಬಗ್ಗೆ ಹೇಳಿರೋ ಮಾತುಗಳು ಅಷ್ಟೊಂದು ಸ್ಟ್ರಾಂಗ್ ಆಗಿವೆ. ಇದೇನೋ ಸುಮ್ಮನೆ ಒಂದು ಡ್ರಿಂಕ್ ಅಷ್ಟೇ ಅಲ್ಲ, ಅದಕ್ಕಿಂತ ತುಂಬಾನೇ ಹೆಚ್ಚು ಅಂತಾರೆ. ನೋಡಿ, ಇದನ್ನ ಹೇಳಿದ್ದು ಡಾಕ್ಟರ್ ಮ್ಯಾಂಡೆಲ್. ಅವ್ರು ಹೇಳೋದು ನೀವು ಚಮತ್ಕಾರಗಳನ್ನೇ ನೋಡ್ತೀರಿ ಅಂತ. ಅಬ್ಬಾ, ಚಮತ್ಕಾರ ಅನ್ನೋ ಪದ ಬಳಸಿದಾರಂದ್ರೆ ಇದರ ಮೇಲೆ ಎಂಥ ನಿರೀಕ್ಷೆ ಇರ್ಬೇಕಲ್ವಾ? ಹಾಗಾದ್ರೆ ಈ ಚಮತ್ಕಾರದ ಹಿಂದಿರೋ ಸೀಕ್ರೆಟ್ ಏನೋ? ಏನಿದು ಡ್ರಿಂಕ್? ಬನ್ನಿ, ಈ ಬೆಳಗಿನ ಪಾನೀಯದಲ್ಲಿ ಏನೇನಿದೆ, ಅದರಿಂದ ಏನೆಲ್ಲ ಲಾಭವಿದೆ ಮತ್ತು ಇದನ್ನ ಹೇಗೆ ಮಾಡೋದು ಅಂತ ಒಂದೊಂದಾಗಿ ನೋಡೋಣ. ಸರಿ, ಹಾಗಾದ್ರೆ ಈ ಮ್ಯಾಜಿಕಲ್ ಡ್ರಿಂಕ್ ಮಾಡೋಕ್ಕೆ ಬೇಕಾಗಿರೋ ಆ 3 ಸಿಂಪಲ್ ಪದಾರ್ಥಗಳು ಯಾವುದು ಅಂತ ಮೊದಲು ನೋಡೋಣ. ಅದುವೇ ಕಚ್ಚಾ ಆಪಲ್ ಸೈಡರ್ ವಿನೆಗರ್, ಫ್ರೆಶ್ ಆಗಿರೋ ನಿಂಬೆಹಣ್ಣು ಮತ್ತು ಹಿಮಾಲಯನ್ ಉಪ್ಪು. ಕೇಳೋಕೆ ತುಂಬಾನೇ ಸಿಂಪಲ್ ಅಲ್ವಾ? ಆದರೆ ಇವು 3 ಸೇರಿದಾಗ ಒಂದು ಅದ್ಭುತ ಕಾಂಬಿನೇಷನ್ ಆಗುತ್ತೆ. ಪ್ರತಿಯೊಂದಕ್ಕೂ ಅದರದೇ ಆದ ಸ್ಪೆಷಲ್ ಗುಣ ಇದೆ. ಮೊದಲನೇದು ಆಪಲ್ ಸೈಡರ್ ವಿನೆಗರ್. ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ್ದು ದ ಮದರ್ ಅನ್ನೋ ಅಂಶ. ಅಂದ್ರೆ ಫಿಲ್ಟರ್ ಮಾಡದೇ ಇರೋ ರಾ ವಿನೆಗರ್ ಇದೆಯಲ್ಲ, ಅದರ ತಳದಲ್ಲಿ ಮೋಡ ಥರ ಕಾಣಿಸೋ ಒಂದು ವಸ್ತು. ಇದು ಆರೋಗ್ಯಕ್ಕೆ ಒಳ್ಳೇದು ಮಾಡೋ ಪ್ರೊಬಯೋಟಿಕ್ಸ್, ಎನ್ಸೈಮ್ಸ್ ಎಲ್ಲದರಿಂದ ತುಂಬಿರುತ್ತೆ. ಎರಡನೇದು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಿಂಬೆಹಣ್ಣು. ಇದರ ಸಿಟ್ರಸ್ ಗುಣ, ಆ ಫ್ರೆಶ್ನೆಸ್ ಇದೆಯಲ್ಲ, ಅದು ಈ ಡ್ರಿಂಕ್ನ ಪವರ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಮತ್ತು ಮೂರನೇದು ಹಿಮಾಲಯನ್ ಸಾಲ್ಟ್. ಇದು ನಾವು ದಿನಾ ಬಳಸೋ ಉಪ್ಪಿನ ಥರ ಅಲ್ಲ, ಇದರಲ್ಲಿ ಸಾಕಷ್ಟು ಮಿನರಲ್ಸ್ ಇರುತ್ತೆ. ಈ 3 ಅಂದ್ರೆ ವಿನೆಗರ್, ನಿಂಬೆ ಮತ್ತು ಉಪ್ಪು ಸೇರಿದಾಗ ಇದು ಒಂದು ಪವರ್ಫುಲ್ ಕಾಂಬೋ ಆಗುತ್ತೆ. ಸರಿ, ಇಂಗ್ರೀಡಿಯೆಂಟ್ಸ್ ಬಗ್ಗೆ ಗೊತ್ತಾಯಿತು. ಆದ್ರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಇದನ್ಯಾಕೆ ಕುಡಿಬೇಕು? ಇದರಿಂದ ನಮ್ಮ ಆರೋಗ್ಯಕ್ಕಾಗೋ ಲಾಭಗಳಾದ್ರೂ ಏನೋ? ಬನ್ನಿ, ಅದರ ಬಗ್ಗೆ ಕೊಟ್ಟಿರೋ ಮಾಹಿತಿ ನೋಡೋಣ. ಮೊದಲನೇ ಬೆನಿಫಿಟ್, ಆಪಲ್ ಸೈಡರ್ ವಿನೆಗರಿಂದ ಸಿಗೋದು, ಇದು ನಮ್ಮ ದೇಹದ ಮುಖ್ಯ ಅಂಗಾಂಗಗಳು, ಟಿಶ್ಯೂಗಳು ಮತ್ತೆ ಗ್ಲ್ಯಾಂಡ್ಸ್ಗಳು ಚೆನ್ನಾಗಿ ಕೆಲಸ ಮಾಡೋ ಹಾಗೆ ಸಪೋರ್ಟ್ ಮಾಡುತ್ತಂತೆ. ಇನ್ನು ನಿಂಬೆಹಣ್ಣು, ಇದು ನಮ್ಮ ಲಿವರ್ ಅಂದ್ರೆ ಯಕೃತು ಮತ್ತೆ ಲಿಂಫ್ಯಾಟಿಕ್ ಸಿಸ್ಟಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ದೇಹವನ್ನ ನ್ಯಾಚುರಲ್ ಆಗಿ ಕ್ಲೀನ್ ಮಾಡೋ ಪ್ರೋಸೆಸ್ಗೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗತ್ತೆ. ಇಲ್ಲಿ ಹಿಮಾಲಯನ್ ಉಪ್ಪಿನ ಪಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್. ಇದು ನಮ್ಮ ಜೀರ್ಣಶಕ್ತಿನ ಸುಧಾರಿಸೋದು ಅಷ್ಟೇ ಅಲ್ಲ, ನಾವು ತಿಂದ ಆಹಾರದಲ್ಲಿರೋ ಪೋಷಕಾಂಶಗಳನ್ನ ನಮ್ಮ ದೇಹ ಚೆನ್ನಾಗಿ ಹೀರ್ಕೊಳ್ಳೋಕ್ಕೂ ಸಹಾಯ ಮಾಡುತ್ತಂತೆ. ಅಷ್ಟೇ ಅಲ್ಲ, ಈ ಹಿಮಾಲಯನ್ ಉಪ್ಪು ನಮ್ಮ ದೇಹಕ್ಕೆ ಎನರ್ಜಿ ಕೊಡುತ್ತೆ, ಜೊತೆಗೆ ನಮ್ಮನ್ನು ಹೈಡ್ರೇಟ್ ಆಗಿ ಅಂದ್ರೆ ದೇಹದಲ್ಲಿ ನೀರಿನಂಶ ಕಡಿಮೆ ಆಗದ ಹಾಗೆ ನೋಡ್ಕೊಳ್ಳುತ್ತೆ. ಇದರಿಂದ ದಿನಪೂರ್ತಿ ಆಕ್ಟಿವ್ ಆಗಿರ್ಬೋದು. ಇಷ್ಟೆಲ್ಲ ಬೆನಿಫಿಟ್ಸ್ ಕೇಳಿದ್ಮೇಲೆ ಇದನ್ನ ಮಾಡೋದು ಏನಾದ್ರೂ ಕಷ್ಟನಾ ಅಂತ ಅನ್ಸ್ಬೋದು. ಆದ್ರೆ ಖಂಡಿತ ಇಲ್ಲ, ಇದನ್ನ ಮಾಡೋದು ತುಂಬಾನೇ ಸುಲಭ. ಬನ್ನಿ, ಹೇಗೆ ಅಂತ ನೋಡೋಣ.
ಇದನ್ನ ಮಾಡೋಕೆ ಮೊದಲು ಆಪಲ್ ಸೈಡರ್ ವಿನೆಗರ್ ಬಾಟಲ್ನ ನಿಧಾನಕ್ಕೆ ಶೇಕ್ ಮಾಡಿ. ಆಗ ದ ಮದರ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ 1 ಲೋಟ ನೀರಿಗೆ 1 ಟೇಬಲ್ ಸ್ಪೂನ್ ವಿನೆಗರ್, ಅರ್ಧ ಹೋಳು ನಿಂಬೆ ರಸ ಮತ್ತು 1 ಅಥವಾ 2 ಚಿಟಿಕೆಯಷ್ಟು ಹಿಮಾಲಯನ್ ಉಪ್ಪು ಹಾಕಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಬೆಳಿಗ್ಗೆ ತಿಂಡಿ ತಿನ್ನೋಕೆ ಒಂದು 10ರಿಂದ 15 ನಿಮಿಷ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ನೆನ್ಪಿಡಿ, ಈ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಬನ್ನಿ, ಇಷ್ಟೊತ್ತು ನಾವು ಮಾತಾಡಿದ್ರ ಪ್ರಮುಖ ಅಂಶಗಳನ್ನ ಒಂದ್ಸಲ ಕ್ವಿಕ್ ಆಗಿ ನೋಡೋಣ. ಇದನ್ನ ನೆನ್ಪಿಟ್ಕೊಳ್ಳೋದು ತುಂಬಾನೇ ಸುಲಭ. ಬೇಕಾಗಿರೋ ಪದಾರ್ಥಗಳು: ಆಪಲ್ ಸೈಡರ್ ವಿನೆಗರ್, ನಿಂಬೆ, ಹಿಮಾಲಯನ್ ಉಪ್ಪು. ಇದರಿಂದ ಸಿಗೋ ಬೆನಿಫಿಟ್ಸ್: ಜೀರ್ಣಕ್ರಿಯೆಗೆ ಸಪೋರ್ಟ್, ಎನರ್ಜಿ ಮತ್ತೆ ದೇಹದ ಡಿಟಾಕ್ಸ್ ಸಿಸ್ಟಮ್ಗೆ ಸಹಾಯ. ಮತ್ತು ಇದನ್ನ ಕುಡಿಯೋಕೆ ಸರಿಯಾದ ಸಮಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಷ್ಟೇ. ಕೊನೆಯದಾಗಿ ಒಂದು ಪ್ರಶ್ನೆ: ಇಷ್ಟು ಸಿಂಪಲ್ ಆಗಿರೋ ಒಂದು ಅಭ್ಯಾಸ ನಮ್ಮ ಬೆಳಗನ್ನ, ಆ ಮೂಲಕ ನಮ್ಮ ಇಡೀ ದಿನವನ್ನೇ ಬದಲಾಯಿಸೋ ಶಕ್ತಿ ಹೊಂದಿರಬಹುದಾ?